ಹಾಂ, ವಿದ್ಯಾರ್ಥಿಗಳೇ ಇನ್ನು ಮುಂದೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಭಿನ್ನ ರಾಶಿ ಕೂಡಿಸೋದು ಕಳಿದು ಬರ್ತಾವ, ಒಂದು ಸ್ವಲ್ಪ ಹುಷಾರ್ಲೆ ಮಾಡಿರಿ. ಮೊದಲು ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ನು, ಲಕ್ಷ ಕೊಟ್ಟು ನೋಡ್ರಿ. ಹಾಂ, ಈ ಗಣಿತಗಳು ಬರ್ಬೇಕಾದ್ರೆ ನೀವೇನು ಮಾಡಬೇಕು, ನನ್ನ ಬೋರ್ಡ್ ಕಡೆ ನೋಡಬೇಕು, ಸರಿಯಾಗಿ ಕಲಿಬೇಕನ್ನೋ ಭಾವನದಿಂದ ನೋಡಬೇಕು. ಈಗ ಇವು ನೀವು ಬಾಯಲ್ಲೇ ಇಡತಕ್ಕಂಥ ಗಣಿತಗಳನ್ನು ಹಾಕಿನ, ಯಾಕಂತಂದ್ರೆ ನಾಳೆ ನಿಮಗೆ ಫಾಸ್ಟಾಗಿ ಗಣಿತ ಬರ್ಬೇಕಾದ್ರೆ ಬೇಸಿಕ್ ಬರಬೇಕು. ಸುಮ್ಮನೆ ನಾವು ಗಣಿತ ಬಿಡಿಸೋದು ನೋಡ್ಕೊತ ಕೂತಾರೆ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ಮೊದಲು ನಿಮಗೆ ಇವು ಬೇಸಿಕ್ ಬಂದು ಅಂದ್ರೆ ಗಣಿತ ಬರ್ತಾವ. ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಮಾಡೋದಾಗಿತ್ತು ಅಂತಂದ್ರೆ. ಇನ್ನೊಂದು ಇದನ್ನ ರೀಪ್ಲೇ ಮಾಡಿರಿ ವಿಡಿಯೋಗಳನ್ನು. ಮತ್ತು ಹಿಂಗೆ ನಂದು ತಿಳಿಸೋದು ಆದ್ಕೊಳ್ಳಿ ಮತ್ತೆ ನೀವು ರೀಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ಕ್ವಶನ್ ಬಂದು ಅಂತ ಬಿಡ್ತದೆ. ಬಿಡಿಸ್ರಿ, ಟ್ರೈ ಮಾಡಿರಿ, ಭಾಳ ಎಕ್ಸರ್ಸೈಸ್ ಆಗ್ತಾವೆ ನೀವು. ಹಾಂ, ನೋಟ್ಬುಕ್ದಾಗಿನ್ಕಿಂತಲೂ ವಿಡಿಯೋಗಳು ಭಾಳ ಎಕ್ಸರ್ಸೈಸ್ ಆಗ್ತಾವೆ ನೋಡಿ. ಈಗ ನಾನು ತಿಳಿಸಿ ಹೇಳೋ ಮುಂದೆ ಲಕ್ಷ ಕೊಟ್ಟು ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು 3.1 ವೈ ಈಸ್ ಈಕ್ವಲ್ ಟು 4.14 ಝಡ್ ಈಸ್ ಈಕ್ವಲ್ ಟು 2.13 ಆದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ 2z ಪ್ಲಸ್ 4ದ ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಕರೆಕ್ಟ್ ಅದ ಇಲ್ಲ ನೋಡ್ಕೊಂಡು. ಆಮೇಲೆ ಈ ಗಣಿತದ ಮಾಡುವಾಗ ಏನು ಮಾಡಬೇಕು ಅನ್ನೋದು ಹೇಳ್ತದೆ ನಾನು. ಈಗ ಸರಳಾಗಿ ನಿಮಗೆ ತಿಳಿಸಿ ಹೇಳ್ಬೇಕಂದ್ರೆ ಈ ಬೀಜಗಣಿತಗಳನ್ನು ಎಕ್ಸ್ ವೈ ಪ್ಲಸ್ 2z ಅಂದ್ರೆ 2 ಗುಂಡ್ಲೆ z ಅಂತ ಇಟ್ಕೋಬೇಕು. ಆಮೇಲೆ ಪ್ಲಸ್ 4. ಈಗ ನಿಮ್ಗೆ ಹಚ್ಕೊಳ್ಳೋದಂತೂ ಗೊತ್ತಾತ. ಎಕ್ಸ್ ಪ್ಲಸ್ ವೈ ಪ್ಲಸ್ 2z ಅಂದ್ರೇನು, 2 ಗುಂಡ್ಲೆ z ಪ್ಲಸ್ 4 ಅಂತೂ ನಿಮ್ಗೆ ಗೊತ್ತಾತ. ಹಿಂಗೆ ಹಚ್ಕೋಬೇಕಿದೆ. ಆಮೇಲೆ ಆ ಬೀಜೋಕ್ತಿ ಬೆಲೆ ಎದಕ್ಕೆ ಎಕ್ಸ್ ಅಂದರೆ ಎಷ್ಟು, 3.12 ಪ್ಲಸ್ ವೈ ಅಂದರೆ ಎಷ್ಟು, 4.14 ಪ್ಲಸ್ 2 ಅದ. 2ಕ್ಕೆ ಮುಂದೆ ಝಡ್ಡದ ಬೆಲೆ ಎಷ್ಟು ಅದ ನೋಡ್ರಿ, 2.13. ಮುಂದೆ ಏನದ, ಪ್ಲಸ್ 4 ನೋಡಿ. ಈಗ ಯಾವ ಕ್ರಿಯೆ ಮೊದಲು ಬಿಡಿಸ್ಕೋಬೇಕು, ಗುಣಾಕಾರ ಕ್ರಿಯೆಯನ್ನು ಬಿಡಿಸ್ಕೋಬೇಕು. ಯಾವ ಕ್ರಿಯೆ ಮೊದಲು ಬಿಡಿಸ್ಕೋಬೇಕು ನೀವು, ಗುಣಾಕಾರ ಕ್ರಿಯೆ ಬಿಡಿಸ್ಕೋರಿ. 2ಕ್ಕೆ ಏನು ಇಲ್ಲ ಅಂದ್ರೆ ಏನು ತಿಳ್ಕೊತೀರಿ, ಛೇದ 1 ತಿಳ್ಕೊರಿ. ಆಮೇಲೆ 3 2 6 1 7 3 ಬರೋಬ್ಬರಿ 7 2 14 3 ಬರೋಬ್ಬರಿ 3 4 12 3 4 12 2 3 ಬಂತಿದ್ರು ಉತ್ತರ ನೋಡ್ರಿ. ಹಾಗಾದ್ರೆ ಈ ಪ್ಲಸ್ಕ್ಕೆ 4ಕ್ಕೆ ನೀವು ಕರೆಕ್ಟ್ ಇಟ್ಬಿಡ್ರಿ. ಬರೋಬ್ಬರಿ 3.12 ಪ್ಲಸ್ 4.14 ಆಮೇಲೆ ಪ್ಲಸ್ ಇದರ ಉತ್ತರ ಎಷ್ಟು ಬಂದದ, 4.23. ಮುಂದೆ ಏನದ, ಪ್ಲಸ್ 4 ಅದ ನೋಡಿ. ಇವುಗಳನ್ನು ಏನು ಮಾಡ್ಬೇಕು ನೀವು, ಪೂರ್ಣ ಸಂಖ್ಯೆಗಳನ್ನು ಬೇರೆ ಕಡೆ ತಗೋಬೇಕು, ಭಿನ್ನ ರಾಶಿಯನ್ನು ಬೇರೆ ಕಡೆ ತಗೋಬೇಕು ನೋಡಿ. ತುಡ್ಕೊಂಡು ಸಾಕ್ರಿ, 3 ಹಚ್ಚ್ರಿ, ಚಿನ್ನ ಪ್ಲಸ್ 4 ಹಚ್ಚ್ರಿ, ಪ್ಲಸ್ 4 ಹಚ್ಚ್ರಿ, ಪ್ಲಸ್ 4 ಹಚ್ಚ್ರಿ ನೋಡ್ರಿ. ಕರೆಕ್ಟ್ ಅದ ಇಲ್ಲ ನೋಡ್ರಿ. ಮೊದಲು 3 3 4 3 4 4 ಬರೋಬ್ಬರಿ. ಮಧ್ಯಂತರ ಚಿಹ್ನೆ 1 2 ಪ್ಲಸ್ 1 4 ಪ್ಲಸ್ 2 3 ನೋಡಿ. ಕರೆಕ್ಟಾಗಿ ಅದನ್ನು ಇಲ್ಲೋ ಎಲ್ಲ ಪರಿಶೀಲನೆ ಮಾಡ್ಬೇಕು ನೀವು. ಯಾಕಂತಂದ್ರೆ 3 4 ಎಲ್ಲ ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು ಅದನ್ನ, ತಿಳಿತಲ್ಲ. ಈಗ ನೋಡಿ, ಈಗ ಇದನ್ನ ಪೂರ್ಣ ಸಂಖ್ಯೆ ಕೂಡ್ಸೋರಿ. 4 4 8 8 4 12 13 14 15 ಇದರ ಲಸ ಎಷ್ಟು ಬಂದದ್ದು ನೋಡಿ. ಈ ಕಡೆ ಇಲ್ಲಿ ಇಟ್ಕೊಂಡ್ಬಿಟ್ಟು ಇದ್ರದ್ದು ಎಷ್ಟು ಆಯ್ತು, 15 ಆಯ್ತು. ಇದರ ಲಸ ನೋಡ್ರಿ ಎಷ್ಟು ಬರ್ತದ ನೋಡಿ. 2 4 3 ಅಂದ್ರೆ 2 ಮಧ್ಯ 4 ಅದ, 4 ಮೂರಲೆ 12 ಲಸ ಹಚ್ಕೋಬೇಕು. ಹಿಂಗೆ ಲಸ ತಕ್ಕೋತ್ ಕೂಡ್ಬಾರ್ದು. ಲಸ ಬಾಯ್ದಿಂದ ಹೆಂಗೆ ತೆಗೆದು ತೋರಿಸ್ತದೆ ನಾವು ನೋಡಿ. 2 ಮಧ್ಯ 4 ಅದ, 4 ದೊಡ್ಡ ಅಂಕೆ ಆಯ್ತು. ಇದು ವಿಭಾಜ್ಯ ಸಂಖ್ಯೆ. ಈ 2 ಸಂಖ್ಯೆಗಳ ಗುಣಲಬ್ಧ ಏನಿರ್ತದೆ, ಲಸ ಇರ್ತದೆ.
2 ಬಗ್ಗೆ 4 ಅದ, 4 ಮೂರಲೆ 12 ಲಸ ಆಯ್ತು. ಈಗ ಆ ಲಸಕ್ಕೆ ಏನು ಮಾಡ್ಬೇಕು ನೀವು, ಇಲ್ಲಿ ಗುಣಾಕಾರ ಹಾಕ್ರಿ ನೋಡಿ. 4 2 6 12, 4 ಮೂರಲೆ 12, 3 4 12, 6 1 6, ಮಧ್ಯಾಂತರ ಚಿಹ್ನೆ ಪ್ಲಸ್, 6 1 6 ಪ್ಲಸ್ 3 1 3 ಪ್ಲಸ್ 4 2 8 ಬರೋಬ್ಬರಿ 6 1 3 9 1 8 17 12 ಅಂಶ ಬರೋಬ್ಬರಿ 12 1 12 ಎಷ್ಟು 5 12 ಅಂಶ ಉಳಿತು. ಇದನ್ನು ನೀವು ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. ಬರೋಬ್ಬರಿ 15 ಪ್ಲಸ್ 1 ಪೂರ್ಣಾಂಕ 5 12 ಅಂಶ ಬರೋಬ್ಬರಿ ನೋಡಿ. ಈ 15 1 16 ಮಾಡ್ಕೊರಿ, 16 ಪೂರ್ಣಾಂಕ 5 12 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 16 ಪೂರ್ಣಾಂಕ 5 12 ಅಂಶ. ನೀವು ಇಂಥ ಲೆಕ್ಕ ಕಲಿಬೇಕು ಸರಳ ರೀತಿ ನೋಡ್ರಿ. ಕರೆಕ್ಟ್ ಅದ ಇಲ್ಲ ಚೆಕ್ ಮಾಡ್ತೇನೆ ನಾನು. 16 ಪೂರ್ಣಾಂಕ 5 12 ಅಂಶ. ಎಷ್ಟು ಸರಳ ಥಿಯರಿ ಅದ ನೋಡ್ರಿ ಇದು. ಹಿಂಗೆ ಇಂಥ ಲೆಕ್ಕಗಳನ್ನು ನೀವು ಇಂಥ ದೊಡ್ಡ ಮಾಡಿದರೆ ಅಂದ್ರೆ, ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. 3 2 6 1 7 2 ಅಂಶ, 4 4 16 17 4 ಅಂಶ, 4 3 12 13 14 15 3 ಅಂಶ. ಏನು ಬೇಡ, ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತಕ್ಕೋರಿ. 3 ಹೊರಗೆ ತೆಗೆದ್ರಿ ಪ್ಲಸ್, 4 ಹೊರಗೆ ತೆಗೆದ್ರಿ ಪ್ಲಸ್, ಈ 4 ತೆಗೆದ್ರಿ ಪ್ಲಸ್, ಈ 4 ತೆಗೆದ್ರಿ. ಇವುಗಳ ಮತ್ತೆ ಎಷ್ಟಾಯ್ತು 15 ಆಯ್ತು. ಆಮೇಲೆ ಇವುಗಳ ಲಸ ಎಷ್ಟದ 12 ಅದ. 12 ಲಸ ಹೆಂಗೆ ತಕ್ಕೋಕೆ 2 4 3 ಲಸ ತಕ್ಕೋತ ಕೂಡಬಾರ್ದು. ಯಾಕಂದ್ರೆ ಇಲ್ಲಿ 2ಕ್ಕಿಂತ 4 ದೊಡ್ಡದಾಗಿದೆ. 4 ಇದು ಅವಿಭಾಜ್ಯ ಸಂಖ್ಯೆ ಅದ. 4 3 12 ಲಸ. ಲಸ ಅಲ್ಲಿಟ್ಟಾಗ 2 6 12, 4 3 12, 3 4 12, 6 1 6, 3 1 3, 8 1 4 2 8. ಅವುಗಳನ್ನು ಕೂಡಿಸಿದಾಗ ಏನಾಯ್ತು 17 12 ಅಂಶ ಬಂತು. ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡಿದ್ರೆ 1 ಪೂರ್ಣಾಂಕ 5 12 ಅಂಶ ಬಂತು. ಈ 15ರೊಳಗೆ 1 ಕೂಡಿಸಿದ್ರೆ 16. ಇದನ್ನೇ ನೀವೇನು ಮಾಡಬೇಕು, ಆನ್ಸರ್ ಈಸ್ ಈಕ್ವಲ್ ಟು. ಆಮೇಲೆ ಸರಳೀಕರಣದೊಳಗೆ ಇದನ್ನು ಬಾಯಲೇನೆ ಇಡಬೇಕಾಗ್ತದೆ ನೀವು. ಹೆಂಗಂದ್ರೆ ಒಂದಕ್ಕೊಂದು ಬಾಗ ಹೋಗುದಿಲ್ಲ ಇದು ನೋಡಿ. ಮ್ಯಾಲೆ 1 ಇತ್ತಂದ್ರೆ ಏನು ಮಾಡ್ಕೊ 1 1 1 3 ಒಳ್ಳೆ 21 ನೋಡಿ. ಮ್ಯಾಲೆ 1 ಉತ್ತರ 1 ಇಡ್ರಿ, 8 4 32. ನಿಮಗೆ ನಾವು ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತದೆ ನಾ ಗಣಿತಗಳು. ಇದು ನೋಡಿ ಮ್ಯಾಲೆ 1 ಬಂದದೆ. ಏನು ಮಾಡಬೇಕು 1 ಇಡ್ರೆ 2 9 18 18 5 90. ನೀವು ಮಾಡಿರ್ತೀರಿ ನನಗೆ ಗುರ್ತದ. ಇದು ನೋಡಿ 1 ಬಂದಾಗ 1 ಇಡ್ರಿ ಮ್ಯಾಲೆ, ಬರೀ 1 ಅದ. 1 ಗುಣಾಕಾರ ಮಾಡಿದ್ರೆ 1 3 3 9 27. ರಿಪೀಟ್ ಚೆಕ್ ಮಾಡ್ರಿ. ಇನ್ನು ಇಂಥ ಗಣಿತಗಳೇ ಬರ್ತಾವೆ ನಿಮಗೆ. ಈ ಗುಣಾಕಾರದಿಂದ ಪರ್ಫೆಕ್ಟ್ ಆದರೆ ಅದ್ರ ಮುಂದೆ ನಿಮಗೆ ಬರುವ ಯಾವ ಭಾಗಾಕಾರ. ಆಮೇಲೆ ಈ ಗುಣಾಕಾರಕ್ಕೆ ಸಂಬಂಧಪಟ್ಟಂಥ ಗಣಿತಗಳು ಬರ್ತಾವೆ ನಿಮಗೆ. ಅದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ತಿಳ್ಕೊಂಡ್ರಿ ಅಂದ್ರೆ ಮುಂದಿನ ಅನುಕ್ರಮ ನಂಬರದೊಳಗೆ ನಿಮ್ಗೆ ದೊಡ್ಡ ಗಣಿತ ಬರ್ತಿರ್ತಾವೆ. ಲಕ್ಷ ಕೊಟ್ಟು ನೋಡ್ರಿ. ಇನ್ನು ಅನುಕ್ರಮ ನಂಬರ್ ಚೇಂಜ್ ಆಗ್ತದೆ. ಇಷ್ಟು ನಿಮಗೆ ಜೂನ್ ತನಕ ಇಷ್ಟು ಅಭ್ಯಾಸ ರಗಡಾತು. ಆಮೇಲೆ ಲಸ ಮಾಸ ಮುಂದೆ ಬಂದು ಅಂದ್ರೆ ನೀವು ಆದಷ್ಟು ಕಲ್ತಿರ್ತೀರಿ, ಆದರೂ ಕಲಿಯಿರಿ. ನೀವು ಎಷ್ಟು ವೇಗವಾಗಿ ಗಣಿತ ಮಾಡ್ಕೋತೀರಿ ಅಷ್ಟು ಬೇಗನೆ ಅಭ್ಯಾಸ ಕವರ್ ಆಗ್ತದೆ.